ಹಲೋ ಫ್ರೆಂಡ್ಸ್, ನಮಸ್ಕಾರ. ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಂದಿರೋದು ಒಂದು ಸುಂದರವಾದ ಲೊಕೇಶನ್ಗೆ ಬಂದಿದ್ದೇವೆ. ಈ ಹಾರ್ಡ್ ರಾಕ್ ಸರ್ಫೇಸ್ ಇದೆ, ಕ್ಲಾಸಿಕ್ 350 ನನ್ನ ಮೋಸ್ಟ್ ಫೇವರೇಟ್ ಬುಲೆಟ್ ಅಂತ ಹೇಳ್ಬೋದು. ಇದರದೊಂದು ಫಸ್ಟ್ ಟೈಮ್ ರಿವ್ಯೂ ಮಾಡುವಂಥ, ಫಸ್ಟ್ ಟೈಮ್ ಎವರ್ ಓನರ್ಶಿಪ್ ರಿವ್ಯೂ. ನನ್ನ ಜೊತೆ ಇದು ಬಂದುಬಿಟ್ಟು 3 ವರ್ಷ 40,000 ಕಿಲೋಮೀಟ್ರ್ ನನ್ನ ಜೊತೆ ಅತ್ಯುತ್ತಮವಾದ ಸರ್ವಿಸ್ ಕೊಡ್ತಾ ಬಂದಿದೆ. ಅಂದರೆ ನನಗೆ ಯಾವುದೇ ಥರದೊಂದು ಪ್ರಾಬ್ಲಮ್ ಬರದೆ ಆಗಲಿ, ನಂದು ಎಲ್ಲ ಅಂದರೆ ಟ್ರಿಪ್ ಆಗಲಿ, ಯಾವುದೇ ಇದಕ್ಕೆ ಟ್ರಿಪ್ಪಲ್ಲಿ ನನಗೆ ಒಂದು ಫೇಲ್ಯೂರ್ ಅಂತ ಒಂದು ಕೊಟ್ಟರೆ ನನ್ನ ಜೊತೆನೇ ಸಾಥ್ ಕೊಟ್ಟಿದೆ ಇದು. ಅದರ ಬಗ್ಗೆ ಒಂದು ರಿವ್ಯೂ ಮಾಡುವಂತ ಇಷ್ಟಪಡ್ತಿದ್ದೇನೆ. ಬನ್ನಿ ರಿವ್ಯೂ ಮಾಡುವ. ನೋಡ್ಬೋದು, ಕ್ಲಾಸಿಕ್ 350 ಗನ್ ಮೆಟಲ್ ಗ್ರೇ. ಯಾವುದೇ ಥರದ್ದು ಕಂಪೆನಿಯಲ್ಲಿ ಯಾವುದೇ ಥರ ಬಂದಿದೆ ಅದೇ ಥರ ಇದೆ. ಎಲ್ಲ ಸ್ಟಾಕ್ ಎಕ್ವಿಪ್ಮೆಂಟ್ಸ್ ಇದೆ, ಯಾವುದೇ ಥರದ್ದು ಮಾಡಿಫಿಕೇಷನ್ ಇಲ್ಲ ನಂದು ಬೈಕಲ್ಲಿ. ಎಲ್ಲ ಕಂಪೆನಿಯಲ್ಲಿ ಯಾವ ಥರ ಬಂದಿದೆ ಅದೇ ಥರ ಇದೆ. ಇಲ್ಲಿ ತನಕ ಯಾವುದೇ ಹೆಡ್ಲೈಟ್ ಆಗಲಿ ಮತ್ತು ನಮ್ಮದು ಸೈಲೆನ್ಸರ್ ಅಂಥದ್ದೆಲ್ಲ ಯಾವುದೇ ಮಾಡಿಫಿಕೇಷನ್ ಮಾಡಿಲ್ಲ, ಎಲ್ಲ ಸ್ಟಾಕ್ ಇದೆ. ಸೀಟ್ ನೋಡ್ಬೋದು, ಕುಷನ್ಸ್ ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ. ನೋಡ್ಬೋದು ನನ್ನ ಮೋಟರ್ ಸೈಕಲ್ ಯಾವ ಥರ ಇದೆ ಅಂತ. ರಿವ್ಯೂವಲ್ಲಿ ನಾನು ಇದರದ್ದು ಫಂಕ್ಷನ್ಸ್ ಅದು ಇದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಏನೇ ಬಟನ್ಸ್ ಯಾವುದು ಇದೆ ಅದರಲ್ಲಿ, ಕಿಲ್ ಸ್ವಿಚ್ ಆಗಲಿ, ಕ್ಲಚ್ ಮತ್ತು ಇಂಡಿಕೇಟರ್, 4 ಇಂಡಿಕೇಟರ್ ಎಲ್ಲ ಫಂಕ್ಷನ್ಸ್ ಇರುವಂಥದ್ದೇ. ಇಗ್ನಿಷನ್ ಬಂದುಬಿಟ್ಟು ಇದಕ್ಕೆ ಕಾರ್ಬೋರೇಟರ್ ಇಲ್ಲ. ಫಸ್ಟ್ ಇದರಲ್ಲಿ ನಿಮಗೆ ಬರೋದು FIP ಅಂತ ಫ್ಯೂಲ್ ಇಂಜೆಕ್ಷನ್ ಪಂಪ್ ಬರುತ್ತೆ. ಕಲರ್ ನೋಡ್ಬೋದು, ಎಲಾಯ್ ವೀಲ್ ಸ್ಟಾಕ್ ಇದರಲ್ಲಿ ಮಾತ್ರ. ಗನ್ ಮೆಟಲ್ ಗ್ರೇ ಮತ್ತು ಸ್ಟೀಲ್ ಬ್ಲ್ಯಾಕಲ್ಲಿ 2 ವೇರಿಯಂಟಲ್ಲಿ ಬರುತ್ತೆ. ಟಾಪ್ ಎಂಡ್ ಇದು ಕ್ಲಾಸಿಕ್ 350 ಫೀಲ್ಡ್ ಅಂತ ಬರೆದಿದ್ದಾರೆ. ಒಳ್ಳೆ 3D ಇಫೆಕ್ಟ್ ಬರ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್. ನೋಡ್ಬೋದು ನಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗನ್ ಮೆಟಲ್ ಗ್ರೇ. ಇದರದ್ದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಏನು ಹೇಳಬೇಕಾಗಿ ಇಲ್ಲ, ಯಾಕೆಂದರೆ ಇದು ಫುಲ್ ನಂದು ಫೇವ್ರೇಟ್ ಬೈಕ್ ಆಗಿರೋದ್ರಿಂದ ಫುಲ್ ಅಡ್ವಾಂಟೇಜೇ ಇರುವಂಥದ್ದು. ಡಿಸ್ಅಡ್ವಾಂಟೇಜ್ ಅಂದರೆ ನಿಮಗೆ ಬರುವಂಥದ್ದು ಖಾಲಿ ಒಂದೇ, ಎಬವ್ 100 ಕಿಲೋಮೀಟರ್ ಸ್ಪೀಡ್ ಹೋದರೆ ಇದರದೊಂದು ಮಿರರ್ ಏನಿದೆ, 2 ಮಿರರ್, ಇದು ಸ್ವಲ್ಪ ವೈಬ್ರೇಷನ್ ಆಗುತ್ತೆ, ರ್ಯಾಟ್ಲಿಂಗ್ ಇದೆ. ಅದು ಬಿಟ್ಟರೆ ಬೇರೆ ಎಲ್ಲ ನಿಮಗೆ ಪರ್ಫೆಕ್ಟ್ A to Z ಪರ್ಫೆಕ್ಟ್ ನಿಮಗೆ ಬೈಕ್ ಅಂತಲೇ ಹೇಳ್ಬೋದು. ಬುಲೆಟ್ ಸೆಗ್ಮೆಂಟಲ್ಲಿ ಹೇಳ್ತಾ ಇರೋದು ನಾನು ಎಕ್ಸಸರೀಸ್ ಹಾಕಿರೋದಂದರೆ ನೀವು ನೋಡ್ಬೋದು, ನಾನು ಗೋಪ್ರೋ ಮೌಂಟ್ ಹಾಕಿದ್ದೇನೆ ಅಷ್ಟೇ. ಇದು ನಿಮಗೆ ಅಮೆಝಾನಲ್ಲಿ ಲಿಂಕ್ ನಾನು ಕೊಟ್ಟಿರ್ತೇನೆ. 3 ಇಯರ್ಸಲ್ಲಿ ಮಳೆ ಬಿಸಿಲು ಎಲ್ಲ ಕಂಡೀಷನಲ್ಲಿ ಯಾವ ಥರ ಫಂಕ್ಷನ್ ಇದೆ ಅಂತ ನೋಡ್ಬೋದು. ನಿಮಗೆ ಇನ್ನು ತುಂಬ ಹಾರ್ಡ್ ಮೆಟೀರಿಯಲಿಂದ ಮಾಡಿರುವಂಥದ್ದು. ಕಾಸ್ಟ್ ಏನು ಜಾಸ್ತಿ ಇಲ್ಲ, 600 to 700 ರುಪೀಸ್ ಏನೋ ಇರಬೇಕಷ್ಟೇ. ಅಮೆಝಾನಲ್ಲಿ ನೋಡ್ಬೋದು. ನಿಮಗೆ ಆನ್ಲೈನಲ್ಲಿ ಇದು ರೆಕಮೆಂಡ್ ಮಾಡಿರ್ತೇನೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದ್ರದ್ದು. ಮತ್ತು ರಿಗಾರ್ಡಿಂಗ್ ಹೇಳ್ಬೇಕಾದ್ರೆ ಮತ್ತೊಂದು ಎಕ್ಸರೀಸ್ ಅಂದರೆ ಇವರು ಹಾಕಿ ಕೊಟ್ಟಿರುವಂಥದ್ದು ಸ್ಟಾಕ್ ನಿಮಗೆ ಲೆಗ್ ಗಾರ್ಡ್ ಈ ಥರದ್ದು ಹಾಕಿಸ್ತೇನೆ ನಾನು, ಲೆಗ್ ಗಾರ್ಡ್. ಮತ್ತು ಇದರದ್ದು ಸೌಂಡ್ ನೋಡಬೇಕಾದ್ರೆ ನಿಮಗೆ ಈ ಕಡೆ ಬರ್ಬೋದು, ಒರಿಜಿನಲ್ ಸ್ಟಾಕ್ ಇದರಲ್ಲಿ ಎಕ್ಸಾಸ್ಟ್ ನೋಡ್ಬೋದು. ಒಳ್ಳೆ ಸೌಂಡ್ ಕ್ವಾಲಿಟಿ ಕೂಡ ಇದೆ ಎಕ್ಸಾಸ್ಟ್ ಇದು ನಿಮಗೆ. ಮತ್ತು ಬೇರೆ ನಿಮಗೆ ಸರ್ವಿಸ್ ಶೆಡ್ಯೂಲಲ್ಲಿ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸ್ ಅಂದರೆ ಒಂದು 2000 ರುಪೀಸಲ್ಲಿ ಸರ್ವಿಸ್ ಆಗುತ್ತೆ. ಒಂದು 600 ರೂಪಾಯಲ್ಲಿ ನಿಮಗೆ ಬ್ರೇಕ್ ಪ್ಯಾಡ್ ಸಿಗುತ್ತೆ. ಫ್ರಂಟ್ ಮತ್ತು ರೇರ್ 2 ಡಿಸ್ಕ್ ಬ್ರೇಕ್ ಪ್ಯಾಡ್ ಇರುವಂಥದ್ದು. ಸರ್ವಿಸ್ ಶೆಡ್ಯೂಲಲ್ಲಿ ಇಂಟರ್ವಲಲ್ಲಿ ಚೇಂಜ್ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಬ್ರೇಕಲ್ಲಿ. ಯಾಕೆಂದರೆ ಫ್ರಂಟ್ ಮತ್ತು ರೇರ್ ನಿಮಗೆ ABS ಬ್ರೇಕ್ ಇರೋದ್ರಿಂದ ಉತ್ತಮವಾದ ನಿಮಗೆ ಬ್ರೇಕ್ ಸ್ಟೆಬಿಲಿಟಿ ಕೂಡ ಸಿಗುತ್ತೆ. ಮತ್ತು ಇದರದ್ದು ನನಗೆ ಏನಕ್ಕೆ ಇದು ಇಷ್ಟ ಆಗಿರೋದಂದರೆ, ಫಸ್ಟ್ ಆಫ್ ಆಲ್ ರೀಸನ್ ಅಂತ ಹೇಳಿದರೆ, ನನಗೆ ಇನಿಷಿಯಲ್ ಸ್ಟೇಜಲ್ಲಿ ನಾನು ಗಾಡಿ ತಗೊಂಡ್ಮೇಲೆ ನನಗೆ ಒಂದು ಅಪ್ರಾಕ್ಸಿಮೇಟ್ 1 ಇಯರಲ್ಲಿ ನನಗೆ ಇದು ಆಕ್ಸಿಡೆಂಟ್ ಆಗಿತ್ತು ನನ್ನ ಕೈಯಲ್ಲಿದೆ ಗಾಡಿ. ಅಂದರೆ ಮೇಜರ್ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಫ್ರಂಟ್ ಇಂಪ್ಯಾಕ್ಟ್ ಆಗಿಬಿಟ್ಟು ಚಾಸಿ ಎಲ್ಲ ಫುಲ್ ಕೊಲಿಷನ್ ಆಗಿತ್ತು, ಬೆಂಡ್ ಆಗಿತ್ತು. ಇದು ನನಗೆ ಯಾವ ಥರದ ಒಂದು ಡ್ಯಾಮೇಜ್ ಆಗಿರಲಿಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ಆಲ್ ದ ಕ್ರೆಡಿಟ್ಸ್ ಗೋ ಟು ದಿಸ್ ಟ್ಯಾಂಕ್ ಪ್ಯಾಡ್. ಈ ಟ್ಯಾಂಕ್ ಗ್ರಿಪ್ ಏನಿದೆ ಟ್ಯಾಂಕ್ ಪ್ಯಾಡಲ್ಲಿ, ಇದು ನಿಮಗೆ ಫುಲ್ಲಿ ಸಪೋರ್ಟ್. ಅಂದರೆ ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಕುತ್ಕೊಳ್ಬೇಕಾದ್ರೆ ಇದ್ರ ನಿಮಗೆ ತೈ ಏನಿದೆ, ತೈ ನಿಮಗೆ ಮೇಲೆ ನಿಮ್ಮ ಎತ್ತಲಿಕ್ಕೆ ಬಿಡುವುದಿಲ್ಲ ಯಾವುದೇ ಇಂಪ್ಯಾಕ್ಟ್ಗೆ. ಇದು ಗ್ರಿಪ್ಪಲ್ಲಿ ನಿಮಗೆ ಇಲ್ಲೇ ಸ್ಟಾಪ್ ಮಾಡುತ್ತೆ. ಈ ಕಾರಣಕ್ಕಾಗಿ ನೀವು
ಮುಂದುಗಡೆ ಹೋಗುವುದನ್ನು ನಿಲ್ಲಿಸುತ್ತೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ವೈ ಟ್ಯಾಂಕ್ ಪ್ಯಾಡ್ ಗ್ರಿಪ್ ಇಸ್ ಗಿವನ್. ಒಳ್ಳೆ ಒಂದು ಕ್ವಾಲಿಟಿ. ಜಸ್ಟ್ ಒಂದು ನಿಮಗೆ ಇಲ್ಲಿ ಸ್ವಲ್ಪ ನನಗೆ 2 ಕೈಯಲ್ಲಿ ಸ್ಕಿನ್ ಓವರ್ನೌಟ್ ಆಗಿತ್ತು ಬಿಟ್ಟರೆ ಬೇರೆ ಯಾವುದೇ ಥರದ್ದು ಡ್ಯಾಮೇಜಸ್ ಆಗಿರಲಿಲ್ಲ. ಒಳ್ಳೆ ನಂದು ಲೈಫ್ ಸೇವರ್ ಬೈಕ್ ಅಂತಲೇ ಹೇಳ್ಬೋದು ನಂದು ಕ್ಲಾಸಿಕ್ 350. ಐ ಟ್ರೂಲಿ ಲವ್ ದಿಸ್ ಬೈಕ್. ಆ್ಯಕ್ಚುಲಿ ನನ್ನ ಹತ್ರ ಬೇರೆ 2 ವೀಲರ್ಸ್ ಇದೆ, ಎಲೆಕ್ಟ್ರಿಕ್ ಬೇರೆ ಇದೆ, ಅದರ ರಿವ್ಯೂ ಮಾಡಿದ್ದೇನೆ ನಾನು. ಅದು ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಆದರೆ ಡೈಲಿ ಬೇಸಿಸ್ ನಾನು ಅದನ್ನೇ ಯೂಸ್ ಮಾಡ್ತಿರೋದು. ಇದು ಇಂಡಿವಿಜುವಲಲ್ಲಿ ನಾನು ಮತ್ತು ನನ್ನ ಹೆಂಡತಿ ಎಲ್ಲಿಯಾದರೂ ಒಂದು ಔಟ್ಡೋರ್ ಹೋಗಬೇಕಾದ್ರೆ, ಆ್ಯಕ್ಚುಲಿ ನನ್ನ ಹೆಂಡತಿ ಬಿಹೈಂಡ್ ದ ಕ್ಯಾಮರಾದಲ್ಲಿ ಇದ್ದಾರೆ, ಎಲ್ಲಿಯಾದರೂ ಔಟ್ಡೋರ್ ಹೋಗಬೇಕಾದ್ರೆ ಮಾತ್ರ ನಾನು ಇದನ್ನು ಯೂಸ್ ಮಾಡುವಂಥದ್ದು. ಅಂದರೆ ಲಾಂಗ್ ಡ್ರೈವ್. ಆ್ಯಕ್ಚುಲಿ ನಮ್ಮದು ಬುಲೆಟ್ ಎಲ್ಲ ತಗೊಳ್ಳುವಂಥದ್ದೇ ಲಾಂಗ್ ಟ್ರಿಪ್ ಹೋಗುವವರು, ಅಂದರೆ ಗುಡ್ಡಗಾಡು ಮತ್ತು ಮೌಂಟೇನ್ ಹಿಲ್ ಏರಿಯಾಸ್ ಮತ್ತು ಅಂಥದ್ದೆಲ್ಲ ಏರಿಯಾಕ್ಕೆಲ್ಲ ಇದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಏರ್ ಕೂಲ್ಡು 350cc ಇಂಜಿನ್, ವೆರಿ ಹ್ಯೂಜ್. ಅಂದರೆ ಆಯಿಲ್ ಕೂಲ್ಡ್ ಅಲ್ಲ, ಆಯಿಲ್ ಕೂಲ್ಡೇ, ಆದರೆ ಆಯಿಲನ್ನು ಕೂಲ್ ಮಾಡುವಂಥದ್ದು ಏರ್. ಬೇರೆ ಬೈಕಲ್ಲಿ ಕೂಲೆಂಟ್ ಎಲ್ಲ ಇರುತ್ತೆ, ಅದು ತುಂಬ ಅಂದರೆ ಬಜೆಟ್ ಸ್ವಲ್ಪ ಜಾಸ್ತಿ ಆಗಿದೆ ಅದರದ್ದು. ಆ ಥರದ ಗಾಡಿ ಹೋದರೆ ಇದು ನನಗೆ ಆನ್ ರೋಡ್ ಸಿಕ್ಕಿರುವಂಥದ್ದು 2,98,000ಗೆ ಸಿಕ್ಕಿದೆ ನಾನು ಬೈ ಮಾಡಬೇಕಾದ್ರೆ 3 years ಬಿಫೋರ್. ಈಗ 40,000 ಕಿಲೋಮೀಟರ್ ರನ್ ಆಗಿದೆ, ಒಳ್ಳೆ ಸರ್ವಿಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಕಡೆ. ಮಿಕ್ಕಿದ್ದು ಎಲ್ಲ ನಿಮಗೆ ನೋಡ್ಬೋದು ಗಾಡಿ ಯಾವ ಥರ ಇದೆ ಅಂತ, ಒಳ್ಳೆ ಕಂಡೀಷನಲ್ಲೇ ಇದೆ. ಒಂದು ಸಣ್ಣ ಸ್ಕ್ರ್ಯಾಚಸ್ ಆಗಲಿ ಮತ್ತು ಡ್ಯಾಮೇಜ್ ಆಗಲಿ ಅಂಥದ್ದು ಏನೇ ಇರೋದಿಲ್ಲ. ನಾನೀಗ ಬಂದಿರೋದು ನೋಡ್ಬೋದು, ಈ ಹಿಲ್ ಅಂದರೆ ಗುಡ್ಡದಲ್ಲೇ ನಾನು ಬಂದಿರೋವಂಥದ್ದು. ನಾನೀಗ ವೀಡಿಯೋದಲ್ಲಿ ಹಾಕ್ತೇನೆ ಇದನ್ನು, ನಾನು ಯಾವ ರೋಡಲ್ಲಿ ಬಂದಿದ್ದೇನೆ ಅಂತ ಹೇಳ್ಬಿಟ್ಟು. ಈ ಲೊಕೇಶನ್ ನೋಡಿಬಿಟ್ಟು ನಾನು ವೀಡಿಯೋ ಮಾಡುವಂತ ಅಂದ್ಕೊಂಡು ಮಾಡಿದ್ದೇನೆ ಅಷ್ಟೇ. ಹೀಗೇನೆ ಒಂದು ಟ್ರಿಪ್ ಹಾಕೊಂಡು ಬರಬೇಕಾದ್ರೆ ಒಳ್ಳೆ ಒಂದು ಲೊಕೇಶನ್ ಸಿಕ್ಕಿದೆ. ಆ ಕಾರಣಕ್ಕೆ ಫಸ್ಟ್ ಟೈಮ್ ನಾನು ರಿವ್ಯೂ ಮಾಡ್ತಾ ಇರೋದು ನಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಬುಲೆಟನ್ನು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಒಂದು ಓನರ್ಶಿಪ್ ರಿವ್ಯೂ ಅಂತಲೇ ಹೇಳ್ಬೋದು. ಓಕೆ, ನೋಡ್ಬೋದು ಅದೇ ಥರ ಸೀಟಿಂಗ್ ಕೆಪಾಸಿಟಿ ನೋಡ್ಬೋದು. 2 ಸೀಟಿಂಗ್ ಕೆಪಾಸಿಟಿ ಇದೆ, ಉತ್ತಮ. ಸ್ಟಾಕ್ ಸೀಟಲ್ಲಿ ನಿಮಗೆ ಫುಲ್ ಲಕ್ಸುರಿ ಸೀಟ್ ಸಿಗುತ್ತೆ. ಅಂದರೆ ಡ್ರೈವರ್ ಮತ್ತು ಹಿಂದುಗಡೆ ಪೀಲಿಯನ್ ಸೀಟ್ ಏನಿದೆ ಅದು ಒಳ್ಳೆ ಸೀಟ್ ಇದೆ. ಕುಷನ್ಸ್ ಆಗಲಿ ಅದೇ ಥರ ಇದೆ. ನಿಮಗೆ ಬೇಕಿದ್ರೆ ಅಡಿಷ್ನಲ್ ಆಗಿ ಬ್ಯಾಕ್ ರೆಸ್ಟ್ ಹಾಕೋಬೋದು. ಅದು ಎಕ್ಸಸರೀಸಲ್ಲಿ ಬರುವಂಥದ್ದು. ನಾನು ಯೂಸ್ ಮಾಡಿಲ್ಲ, ಯಾಕೆಂದರೆ ನಾನು ಮುಂಚೆ ಸಿಂಗಲ್ ಸೀಟಲ್ಲಿ ಯೂಸ್ ಮಾಡ್ತಿದ್ದೆ. ಈಗ ರೀಸೆಂಟಾಗಿ 2 ಸೀಟ್ ಹಾಕಿದ್ದೇನೆ, ಯಾಕೆಂದರೆ ನನ್ನ ಹೆಂಡತಿ ಕೂಡ ಸ್ಟಾರ್ಟ್ ಮಾಡಿದ್ದಾಳೆ ನನ್ನೊಟ್ಟಿಗೆ ರೈಡ್ ಮಾಡಲಿಕ್ಕೆ. ಆ ಕಾರಣಕ್ಕಾಗಿ ನಾನು ಹಿಂದುಗಡೆ ಸೀಟ್ ಹಾಕ್ಸ್ಕೊಂಡು ಈಗ ಒಟ್ಟಿಗೆ ರೈಡ್ ಮಾಡ್ತಿದ್ದೇವೆ. ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಕಂಡೀಷನ್ ಅದ ಗ್ರಿಪ್ ವೈಸ್ ಆಗಲಿ, ಡ್ರೈವಿಂಗ್ ಎಬಿಲಿಟಿ ಸ್ವಲ್ಪನೂ ಟಯರ್ಡ್ ಆಗೋದಿಲ್ಲ. ನಾನು ತುಂಬ ಲಾಂಗ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಇದರಲ್ಲಿ ಹೋಗಿರುವಂಥದ್ದು ಅಂದರೆ ಒಂದು 350 ಕಿಲೋಮೀಟರ್ ಪ್ಲಸ್ ಹೋಗಿದ್ದೇನೆ. ಒಂದೇ ಥರದ್ದು ಯಾವುದೇ ಥರದೊಂದು ಸುಸ್ತಾಗಲಿ ಅಂಥದ್ದೆಲ್ಲ ಯಾವುದು ಫೀಲ್ ಆಗಿಲ್ಲ ನನಗೆ. ಓವರ್ ಹೀಟ್ ಮ್ಯಾಕ್ಸಿಮಮ್ ಆಗಿ ಓವರ್ ಹೀಟ್ ಹಾಕುವಂಥದ್ದು ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಗಾಡಿಯಲ್ಲಿ. ಇದರಲ್ಲಿ ನನಗೆ ಅನಿಸಿದ್ದಂದರೆ ಓವರ್ ಹೀಟ್ ಯಾವ ಥರದ ಕಂಡೀಷನ್ ಆಗಿಲ್ಲ. ಮ್ಯಾಕ್ಸಿಮಮ್ ಫ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು 13.5 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ. ನನಗೆ ಮೈಲೇಜ್ ಬಂದುಬಿಟ್ಟು ಇದರದ್ದು ಅಪ್ರಾಕ್ಸಿಮೇಟ್ 40 km/L ಸಿಗ್ತಾ ಉಂಟು. ಬೇರೆ ಅಂದರೆ ರೋಡ್ ಮತ್ತು ಡ್ರೈವರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ರೋಡ್ ಕಂಡೀಷನ್ ನಂದು ಸಿಟಿ ಅಲ್ಲ, ನಂದು ಹೈವೇ ರೋಡಲ್ಲಿ. ಆ ಕಾರಣಕ್ಕಾಗಿ ಅವರೇಜಲ್ಲಿ ನಾನು 70 km ಸ್ಪೀಡಲ್ಲಿ ಹೋಗ್ತಾ ಇದ್ದರೆ 40 km/L ಸಿಗುತ್ತೆ. ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು ಪೆಟ್ರೋಲಲ್ಲಿ. ನಿಮಗೆ ಬೇರೆ ಎಲ್ಲ ಕಂಡೀಷನ್ಸ್ ನೋಡಬೇಕಾದ್ರೆ ಹೆಡ್ಲೈಟ್ ಒಳ್ಳೆ ಪವರ್ಫುಲ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಅಂದರೆ ಇದು ಹೆಲೋಜಿನ್ ಹೆಡ್ಲೈಟ್ ಆದ್ರೂ ನಿಮಗೆ ಪವರ್ ಮಾತ್ರ ತುಂಬ ಚೆನ್ನಾಗಿದೆ LED-ಗಿಂತ. ನನ್ನ ಹತ್ರ ಬೇರೆ ಹೆಡ್ಲೈಟ್ ತಗೊಂಡಿದ್ದೇನೆ ನಾನು, ಆಕ್ಸೆಸರೀಸ್ ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ವೈರಿಂಗ್ ಎಲ್ಲ ಸುಮ್ಮನೆ ಡ್ಯಾಂಪರ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಅಂದರೆ ಟ್ಯಾಂಪರ್ ಮಾಡಿದರೆ ವಾರಂಟಿಗೆಲ್ಲ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿಲ್ಲ. ನೋಡ್ಬೋದು ಹೈ ಬೀಮ್ ಮತ್ತು ಲೋ ಬೀಮು ಒಳ್ಳೆ ಫೋಕಸ್ ಹೆಡ್ಲೈಟ್ ಇದೆ. ನೀವು ಹೇಳಿದರೆ ಕೆಲವರು ಹೇಳ್ಬೋದು ನಿಮಗೆ ಹೆಡ್ಲೈಟ್ ಸಾಕಾಗೋದಿಲ್ಲ ಅಂತ. ಅಂದರೆ ಒಳ್ಳೆ ಹೆಡ್ಲೈಟ್ ಪವರ್ ಇದೆ ಅದು. ಆ್ಯಕ್ಚುಲಿ ಪಾರ್ಕಿಂಗ್ ಲೈಟ್ ನೋಡ್ಬೋದು, 2 ಪಾರ್ಕಿಂಗ್ ಲೈಟ್ ಕೊಟ್ಟಿದ್ದಾರೆ. ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಇಲ್ಲಿ ರಾಯಲ್ ಎನ್ಫೀಲ್ಡ್ ಈ ಕಡೆ ಒಂದು ನೇಮ್ ಲೋಗೋ ಇದೆ, ಅದರಲ್ಲಿ ನಿಮಗೆ GPS ಹಾಕೋಬೋದು. ಈಗ ಇದರಲ್ಲೆಲ್ಲ ಕೊಟ್ಟಿರ್ತಾರೆ, ಯಾವುದು ನಮ್ಮದು ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದು ಹಂಟರಲ್ಲೆಲ್ಲ ಕೊಟ್ಟಿರ್ತಾರೆ. ಇದರಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಬರುತ್ತೆ, ನಮ್ಮದ್ರಲ್ಲಿ ಬಂದಿಲ್ಲ. ಹಾಕೋಬೋದು ಅಂತ ಯೂಟ್ಯೂಬಲ್ಲಿ ನೋಡಿದ್ದೇನೆ, ಟ್ರೈ ಮಾಡಿಲ್ಲ ನಾನು. ಮ್ಯಾಕ್ಸ್ ಸ್ಪೀಡ್ ನಾನು ಹೋಗಿರೋದಂದರೆ 120 km ಸ್ಪೀಡಲ್ಲಿ ಹೋಗಿದ್ದೇನೆ, ಇದಕ್ಕಿಂತ ಜಾಸ್ತಿ ಹೋಗಿಲ್ಲ. 120 km ನಿಮಗೆ ಸ್ವಲ್ಪ 100 above ಅಲ್ಲಿ ಈ 2 ಮಿರರ್ ಏನಿದೆ ಇದು ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ. ಬೇರೆ ವೈಸ್ ಹೇಳೋದಿದ್ರೆ ಒಂದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ನಿಮ್ಮ ಹತ್ರ ಯಾರೆಲ್ಲ ರಾಯಲ್ ಎನ್ಫೀಲ್ಡ್ ಓನ್ ಮಾಡಿದ್ದೀರಾ, ಜಾಸ್ತಿಯಾಗಿ ಸ್ಪೀಡ್ ಹೋಗಬಾರ್ದು, ಇದರಲ್ಲಿ ಮಜಾ ಇಲ್ಲ. ಆ್ಯಕ್ಚುಲಿ 100+ ಎಲ್ಲ ಹೋದರೆ ರಾಯಲ್ ಎನ್ಫೀಲ್ಡ್ ಇಟ್ಕೊಂಡು ಹೋದರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡೇ ಬರೋದಿಲ್ಲ.
ಏನಿದ್ರು 30-40 ಕಿಲೋಮೀಟ್ರಲ್ಲೇ ಹೋದರೆ ನಿಮಗೆ ಸ್ಟ್ಯಾಂಡರ್ಡ್ ಇರುತ್ತೆ. ಅಂದರೆ ಇದರಲ್ಲಿ ನಿಮಗೆ 40 ಅಬೌವ್ ಹೋಗಬೇಕಾಗುತ್ತೆ, ಯಾಕಂದರೆ ಲೋ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. 4 ಗೇರ್ ಕೊಟ್ಟಿದ್ದಾನೆ, ಅದು ಚೇಂಜ್ ಮಾಡಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ನಿಮಗೆ ಲೋ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಸರಿ ಬ್ಯಾಟ್ರಿನೂ ರಿಪ್ಲೇಸ್ ಮಾಡಿದ್ದೇನೆ ಆ್ಯಕ್ಚುಲಿ. ಇದರದ್ದು ಗುಡ್ ಏನಂದರೆ ಬ್ಯಾಟ್ರಿ ನನಗೆ ಒಳ್ಳೆ ಕಂಡೀಷನ್ ಬಂದಿದೆ. ಅಂದರೆ 2 ವರ್ಷ ಬ್ಯಾಟ್ರಿ ಬಂದಿದೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಇದು ಪ್ಲ್ಯಾಂಟಲ್ಲಿ ಕೊಟ್ಟಿರುವಂಥದ್ದು ಬ್ಯಾಟ್ರಿ ನಾನು 1 ಟೈಮ್ ರಿಪ್ಲೇಸ್ ಮಾಡಿದ್ದೇನೆ. ಬ್ಯಾಟ್ರಿಗೂ ಜಾಸ್ತಿ ಅಮೌಂಟ್ ಇಲ್ಲ, ಒಂದು 2,500-3 ಸಾವಿರದಲ್ಲಿ ಬ್ಯಾಟ್ರಿನೂ ಬಂದಿದೆ. ಬೇರೆ ಟಯರ್ ಒಂದು 15,000ಕ್ಕೆ ಟಯರ್ ರಿಪ್ಲೇಸ್ ಮಾಡಿದ್ದೇನೆ, MRF ಇದೆ ಟಯರ್ ಹಾಕಿದ್ದೇನೆ. ಬೇರೆ ಚೈನ್ ಮತ್ತು ಸ್ಪ್ರಾಕೆಟ್ ಹಾಕಿಸಿದ್ದೇನೆ. ಅದೇ 15,000 ಸರ್ವಿಸಲ್ಲೇ ಚೈನ್ ಮತ್ತು ಸ್ಪ್ರಾಕೆಟ್ ಒಂದು ಟೈಮ್ ಹಾಕಿಸಿದ್ದೇನೆ. ಬೇರೆ ಲುಕ್ ವೈಸ್ ನೋಡ್ಬೋದು. ಇನ್ನು ಇದಕ್ಕೆ ನಿಮಗೆ ರೀಸೇಲ್ ವ್ಯಾಲ್ಯೂ ಅಂತ ಹೇಳಿದ್ರು ಒಳ್ಳೆ ರೀಸೇಲ್ ವ್ಯಾಲ್ಯೂ ಇದೆ. ಈವನ್ ನನ್ನ ಫ್ರೆಂಡ್ಸ್ ಈಗ ಸಿಕ್ಕುದಿಲ್ಲ ಇದು, ಆ್ಯಕ್ಚುಲಿ ತುಂಬ ರೇರ್ ಆಗಿಬಿಟ್ಟಿದೆ. ಅಂದರೆ ಈಗ ಬರುವಂಥದ್ದೆಲ್ಲ ಇಷ್ಟೊಂದು ಗಟ್ಟಿ ಬರುವುದಿಲ್ಲ. ಇದಕ್ಕಿಂತ ಮುಂಚೆಂದು ಮಾಡೆಲ್ ಕೂಡ ಚೆನ್ನಾಗಿದೆ. ಇಲ್ಲಿ ತನಕ ಇದು ಯಾವ ಥರ ಬಂದಿದೆ ಅಲ್ಲಿ ತನಕ ಓಕೆ, ರಾಯಲ್ ಎನ್ಫೀಲ್ಡ್ ಒಂದು ಒಳ್ಳೆ ಕೊಟ್ಟಿದೆ. ಈಗೆಲ್ಲ ಬರೋದು ನಿಮಗೆ ನೋಡಬೇಕಾದ್ರೆ ಅಷ್ಟೊಂದು ಲುಕ್ ಎಲ್ಲ ಬರೋದಿಲ್ಲ, ಜಸ್ಟ್ ಒಂದು ಟಾಯ್ ಥರ ಎಲ್ಲ ಕಾಣಿಸುವಂಥದ್ದು. ಇದು ನಿಮಗೆ ಕ್ಲಾಸಿಕ್ 350 ಒಂದು ಬುಲೆಟ್ ಥರನೇ ಒಂದು ಫೀಲ್ ಇರುತ್ತೆ. ತುಂಬ ವೆಯ್ಟ್ ಕೂಡ ಇದೆ. ಇದು ಹೇಳಿದಷ್ಟು ನಿಮಗೆ ನೋಡಿದರೆ ಸ್ವಲ್ಪ ನೋಡ್ಬೋದು, ಆದರೆ ಸ್ವಲ್ಪ ವೆಯ್ಟ್ ಕೂಡ ಒಳ್ಳೆ ಇದೆ. ಇದನ್ನು ಮೇಂಟೈನ್ ಮಾಡಲಿಕ್ಕೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಇದರ ಬಗ್ಗೆ ಹೇಳಲಿಕ್ಕೆ ಜಾಸ್ತಿ ಏನು ಹೋಗುದಿಲ್ಲ. ನನ್ನ ಫೇವ್ರೇಟ್ ಬೈಕ್ ಆಗಿರೋದ್ರಿಂದ ಐ ಲವ್ ದಿಸ್ ಬೈಕ್ ವೆರಿ ಮಚ್ ಅಂತ ಹೇಳ್ತಾ, ಇವತ್ತಿನ ಈ ಸುಂದರವಾದ ಒಂದು ಲೊಕೇಶನ್ಗೆ ಬಂದಿರೋದಕ್ಕೆ ಈ ವಿಡಿಯೋವನ್ನು ಇಲ್ಲೇ ನಾನು ಸ್ಟಾಪ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಇಂಥದ್ದೇ ನಂದು ಬೇರೆ ಗಾಡಿ ಇದೆ, ಇನ್ನೊಂದು 4-ವೀಲರ್, ಅದರದ್ದು ರಿವ್ಯೂ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ, ಅದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.